ಕೇರಳ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದೇನೆ. ಇಡುಕ್ಕಿ ಮತ್ತೆ ಕಣ್ಣೂರು ಕಾಸರಗೋಡಿನಲ್ಲಿ ರಣಮಳೆ ಭೀಕರವಾಗಿದೆ ಅಂತಿದ್ದಾರೆ. ಮಳೆಯಿಂದಾಗಿ ಭೂಕುಸಿತ ಆಗಿದೆ, ದೇವಸ್ಥಾನಗಳು ಮುಳುಗಡೆ ಆಗಿದೆ. ಇನ್ನು ಎರ್ನಾಕುಲಂನಲ್ಲೂ ಕೂಡ ಜಲಾವೃತವಾಗಿವೆ ದೇವಸ್ಥಾನಗಳು. ಭಾರೀ ಮಳೆ ಆಗಿರುವಂತಹ ಪರಿಣಾಮವಾಗಿ ವಯನಾಡು, ಕೊಟ್ಟಾಯಂ ಮತ್ತು ತ್ರಿಶೂರ್ನಲ್ಲಿ ನೆರೆ ಆತಂಕ ಈಗ ನಿರ್ಮಾಣವಾಗಿದೆ. ಕೇರಳ ರಾಜ್ಯದಲ್ಲಿ ಮುಂಗಾರು ಆರ್ಭಟಿಸ್ತಾ ಇದೆ. ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಎಂಟ್ರಿ ಕೊಟ್ಟ ಪರಿಣಾಮನೇ ಹಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಕೇರಳದಲ್ಲಂತೂ ಅಧ್ವಾನ ಆಗೋಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಭೀಕರವಾದಂಥ ಪರಿಸ್ಥಿತಿ ನೆರೆಯನ್ನು ಸೃಷ್ಟಿ ಮಾಡಿದೆ. ಹಲವು ಕಡೆಗಳಲ್ಲಿ ಜಲಾವೃತವಾಗಿ ಹೋಗ್ಬಿಟ್ಟಿದೆ ದೇವಸ್ಥಾನಗಳೆಲ್ಲ. ಊರುಗಳು ಜಲಾವೃತವಾಗಿ ಹೋಗಿದೆ. ರಸ್ತೆ ಸಂಪರ್ಕಗಳು ಕಡಿತಗೊಂಡಿದೆ. ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿಗಳ ನಿರ್ಮಾಣ ಆಗಿದೆ. ಅಲ್ಲಿ ನೋಡ್ತಾ ಇದ್ದೀರಾ. అవును ಇದು ಕೇರಳ ರಾಜ್ಯದಲ್ಲಿ ಮುಂಗಾರು ಆರ್ಭಟಿಸ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದೀರಾ. ಮಣ್ಣೆಲ್ಲ ಕುಸಿದು ಬರ್ತಾ ಇದೆ. ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇದೆ. ಇನ್ನೊಂದು ಕಡೆಗೆ ಕಾಸರಗೋಡು ಕೇರಳದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ದೇವಸ್ಥಾನಗಳ ಜಲಾವೃತವಾಗಿರುವಂತಹ ದೃಶ್ಯ ಇದು. ಮುಂಗಾರು ಆರ್ಭಟ ಹೇಗಾಗಿದೆ ಕೇರಳದಲ್ಲಿ ಅನ್ನುವಂಥದ್ದನ್ನು ನೋಡಿ. ಇಡುಕ್ಕಿ, ಕಣ್ಣೂರು, ಕಾಸರಗೋಡಿನಲ್ಲಿ ಎಲ್ಲ ಈ ಪರಿಸ್ಥಿತಿ ಇದೆ. ಎರ್ನಾಕುಲಂನಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಕಡೆಗಳಲ್ಲಿ ಭೂಕುಸಿತದ ವರದಿಗಳು ಬರ್ತಾ ಇದೆ. ದೇವಸ್ಥಾನಗಳು ಜಲಾವೃತವಾಗಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಜನಜೀವನ ಈಗ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಕಾರಣ ಹಲವು ಕಡೆಗಳಲ್ಲಿ ರಸ್ತೆ ಸಂಪರ್ಕವೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿರುವಂಥ ಪರಿಸ್ಥಿತಿ ಅಂತ ಹೇಳಿ. ಕೇರಳ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಹೇಗಿದೆ ಅನ್ನುವಂಥ ದೃಶ್ಯವನ್ನು ನೋಡ್ತಾ ಇದ್ವಿ. ಭೂಕುಸಿತವಾಗಿ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿರುವಂಥ ದೃಶ್ಯಗಳು ಒಂದು ಕಡೆಗಿದೆ. ಇನ್ನೊಂದು ಕಡೆಗೆ ಕಾಸರಗೋಡಿನಲ್ಲಿ ಯಾವ ರೀತಿಯಾಗಿ ಜಲಾವೃತವಾಗಿದೆ ದೇವಸ್ಥಾನಗಳು ಅನ್ನುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮಳೆಯಿಂದಾಗಿರುವಂತಹ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನು, ಇದೆಲ್ಲದಕ್ಕೂ ಕಾರಣ ಮಳೆ ಅಂತ ಹೇಳಕ್ಕೆ ಹೋಗಬಾರ್ದು. ಇದೆಲ್ಲದಕ್ಕೂ ಕಾರಣ ಮನುಷ್ಯನ ಅತಿ ಆಸೆ ದುರಾಸೆಗಳಿಂದಾಗಿ ಆಗಿರುವಂಥ ಅನಾಹುತಗಳಿವೆ. ಮರಗಳನ್ನು ಕಡಿದು ಬೆಟ್ಟಗುಡ್ಡಗಳನ್ನೆಲ್ಲ ಸಡಿಲ ಮಾಡಿಟ್ಟಿದ್ದಾನೆ. ಮಳೆಯಿಂದಾಗಿ ಮಣ್ಣು ಸಡಿಲವಾಗಿರೋದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಪ್ರಕೃತಿ ತನ್ನ ನೈಜ ಕೆಲಸವನ್ನು ಮಾಡ್ಕೊಳ್ತಾ ಇದೆ. ಸಡಿಲವಾಗಿರುವಂಥ ಮಣ್ಣನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಮರಗಳು ಹಿಡಿದಿಟ್ಕೊಂಡಿದ್ರೆ ನಿಮ್ಮ ಮಣ್ಣಲ್ಲೇ ಇರುತ್ತೆ.